ಇವತ್ತಿನ ವಿಡಿಯೋದಲ್ಲಿ ನಾನು ಟೇಸ್ಟಿಯಾಗಿರೋ ಹಾಗೆ ಸ್ಪಾಂಜಿ ಆಗಿರುವಂತಹ ಈ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನು ಇವಾಗ ಈ ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ಇವಾಗ ಓರಿಯೋ ಬಿಸ್ಕೆಟ್ ಇರುತ್ತಲ್ಲ, ಸೊ ಈ ಓರಿಯೋ ಬಿಸ್ಕೆಟ್ನ ನಾನು ಹಾಕೊಳ್ತಾ ಇದ್ದೀನಿ. ಇದು ನಾನು ಯಾವುದೇ ರೀತಿ ಕ್ರೀಮ್ ಅಂತೇನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇಲ್ಲ. ಓವರಾಲ್ ಎಲ್ಲ ಬಿಸ್ಕೆಟ್ಸ್ನು ಹಾಕಿ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ ಹೇಗಿದೆ. ಸೊ ಇದು ಇವಾಗ ಫೈನ್ ಪೌಡರ್ ಆಗಿದೆ. ಈ ಪೌಡರ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಇದಕ್ಕೆ ಫೈನ್ ಪೌಡರ್ ಆಗಿದೆ. ಸೊ ಇವಾಗ ಈ ಫೈನ್ ಪೌಡರ್ ಆಗಿದೆ. ಈ ಪೌಡರ್ಗೆ ನಾನು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಿದ್ದೀನಿ. ಒಂದು 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕಿದ್ರೆ ನೋಡಿ, 1/2 ಟೀ ಸ್ಪೂನ್ ಅಷ್ಟು ಇದನ್ನು ಕೂಡ ಹಾಕೊಳ್ಳಿ. ಇವಾಗ ವೆನಿಲಾ ಎಸೆನ್ಸ್, ಇದು ನಿಮಗೆ ಆಪ್ಷನಲ್ ಇರುತ್ತೆ. ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕಂಪ್ಲೀಟ್ಲಿ ಆಪ್ಷನಲ್ ಇದು. 1/2 ಟೀ ಸ್ಪೂನ್ ಆಗುತ್ತೆ, ಅಷ್ಟು ಹಾಕೊಳ್ತಿದ್ದೀನಿ. ಇವಾಗ ಹಾಲು, ಇಲ್ಲಿ ನಾನು ನಂದಿನಿ ಅವರು ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಮಿಲ್ಕ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಆ್ಯಂಡ್ ಇದು ನೀವು ಯಾವ ಥರ ಮಿಕ್ಸ್ ಮಾಡಬೇಕು ಅಂದರೆ ಯಾವುದೇ ರೀತಿ ಲಮ್ಸ್ ಇರಬಾರ್ದು ಇದ್ರೊಳಗಡೆ. ಆ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಬ್ಯಾಟರ್ ಇವಾಗ ರೆಡಿ ಆಗಿದೆ. ಇದನ್ನು ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಬಟರ್ ಶೀಟ್ನ ನಾನು ಈ ಇದು ಸೈಜಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬಟರ್ ಇದ್ದರೆ ಬಟರ್ ಹಾಕೋಬೋದು. ನಾನಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್, ಈಗ ನಾವು ಮಾಡಿಟ್ಕೊಂಡಿರೋ ಬ್ಯಾಟರ್ನ ಇದ್ರೊಳಗಡೆ ಹಾಕೋದು. ನಾನು ಪ್ರೀಹೀಟ್ ಮಾಡ್ಕೊತಾ ಇದ್ದೀನಿ. ಈ ಬಾಣಲಿಗೆ ನಾನು ಜಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಫ್ರೀ ಹೀಟ್ ಆಗಬೇಕು. ಸೊ ಇದು ಪ್ರೀ ಹೀಟ್ ಆಗಿದೆ. ಈಗ ಇದ್ರೊಳಗಡೆ ನಾನು ನಿಮ್ಮ ಹತ್ರ ಏನಾದರೂ ಇದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನಾನು ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಬಾರ್ಲಾಕ್ಬಿಟ್ಟು ಈ ನನ್ನ ಕೇಕ್ ಏನಿದೆ ಇದ್ರೊಳಗೆ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಇದನ್ನು ನಾನು 400 ಡಿಗ್ರಿಲಿ ಬೇಕ್ ಮಾಡ್ತೀನಿ. ಈಗ ಇದು ಕೇಕು ರೆಡಿ ಆಗಿದೆ. ಸೊ ಇದು ಹೇಗೆ ಚೆಕ್ ಮಾಡೋದು ಅಂದರೆ ಒಂದು ಟೂತ್ ಪಿಕ್ ತೊಗೊಳ್ಳಿ. ಈ ಥರ ಮಾಡಿದ್ರೆ ಯಾವುದೇ ರೀತಿ ಅಂಟ್ಕೋಬಾರ್ದು. ಸೊ ಅವಾಗ ನಮ್ಮ ಕೇಕ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಇದನ್ನು ನಾನು ಇವಾಗ ಆಫ್ ಮಾಡ್ತಿದ್ದೀನಿ. ಇವಾಗ ನಮ್ಮ ಕೇಕ್ ರೆಡಿ ಆಗಿದೆ. ಸೊ ಇದನ್ನು ನಾನು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಸಿಕ್ಕಾಬಡೆ ಚೆನ್ನಾಗಿದೆ ಕೇಕ್. ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸಿಕ್ಕಾಬಡೆ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಹರ್ಷೇ ಸಿರಪ್ನ ಯೂಸ್ ಮಾಡ್ತಿದ್ದೀನಿ ಚಾಕ್ಲೇಟ್ ಮೇಲ್ಗಡೆಗೆ ಫ್ಲೇವರ್ಗೋಸ್ಕರ.
ಸೊ ಈಗ ನಾನು ಕಿಟ್ಕ್ಯಾಟ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಅದನ್ನು ಡೆಕೋರೇಷನ್ ಪರ್ಪಸ್ಗೋಸ್ಕರ. ಕಿಟ್ಕ್ಯಾಟ್ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳೋಣ. ಕೇಕ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಈವನ್ ನೀವು ಬೇಕ್ರಿಗೆ ಹೋಗ್ಬಿಟ್ಟು ನೀವು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ನೀವು ಬೈ ಮಾಡ್ತಿರಲ್ವ, ಸೇಮ್ ಅದೇ ಥರನೇ ಇದೆ. ಸೊ ಇದಕ್ಕೆ ನಾವು ಬೇಕಾದ್ರೆ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಬೋದು, ಇದು ಆಪ್ಷನಲ್ ಆಗಿರುತ್ತೆ. ಬಟ್ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಲೇಬೇಕು, ಏಕೆಂದರೆ ತುಂಬ 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 ಚೆನ್ನಾಗಿ ಬಂದಿದೆ.